ನಮಸ್ಕಾರ. ಗೊತ್ತಿಲ್ಲ, ತುಂಬ ಒಂದು 15-20 ದಿನಗಳಿಂದ ಇದೊಂದು ತಲೆಯಲ್ಲಿ ಕೊರಿತಾ ಇತ್ತು. ನಾನು ವಿಡಿಯೋ ಮಾಡಬೇಕು, ಮಾತಾಡ್ಬೇಕು ನಿಮ್ಮ ಜೊತೆ. ಇವತ್ತು ಜೀವನದಲ್ಲಿ ಏನೇ ಆಗಿದ್ರು ಇಲ್ಲಿ ತನಕ ಬಂದು ನಿಂತಿದ್ರೆ ಅದಕ್ಕೆಲ್ಲ ಕಾರಣ ನೀವುಗಳು ಕೊಟ್ಟು ಭಿಕ್ಷೆ. ಸಾಕಷ್ಟು ಜನ ಇನ್ಬಾಕ್ಸಲ್ಲಿ DM ಮಾಡ್ತೀರಿ, ಫೇಸ್ಬುಕ್ಕಲ್ಲಿ ಮೆಸೆಂಜರಲ್ಲಿ ಮೆಸೇಜ್ ಕಳಿಸ್ತೀರಿ, ಕಮೆಂಟ್ಗಳಲ್ಲಿ ಕೇಳ್ತೀರಿ, ಏನಾಯ್ತು ಕೀರ್ತಿ, ಎಲ್ಲೂ ಹೋದ್ರಿ, ಯಾಕೆ ಡಲ್ಲಿದ್ದೀರಿ, ಯಾಕೆ ಕಾಣಿಸ್ತಾ ಇಲ್ಲ, ಪ್ರಶ್ನೆಗಳು ಸುಮಾರಿದೆ. ಉತ್ತರಗಳನ್ನು ಕೊಡೋದಕ್ಕೆ ಕೆಲವು ಸಲ ಸಮಯ ಸಾಲೋದಿಲ್ಲ ಅನ್ನೋದಕ್ಕಿಂತ ಆ ಸಾಲುವ ಸಮಯಕ್ಕೆ ಆ ವಿಡಿಯೋ ಮಾಡುವ ತಾಕತ್ತಿರೋದಿಲ್ಲ ಅಥವಾ ಶಕ್ತಿ ಬರೋದಿಲ್ಲ. ಮಲಗಿದ್ದೆ ಬೆಳಗ್ಗೆ, ತಂಗಿ ಬಂದು ಡೋರ್ ತೆಗೆದ್ಲು. ಇವತ್ತು ಅವಳ ಬರ್ತ್ಡೇ, ರಾತ್ರಿ ವಿಶ್ ಮಾಡಿರಲಿಲ್ಲ ನಾನು ಅವಳಿಗೆ. ಸೊ ಹಾಗಾಗಿ ಬೆಳಗ್ಗೆನೇ ಬಂದಳು, ಡೋರ್ ತೆಗೆದು ಅಣ್ಣ ಅಂದು. ನಾನು ಬೆಚ್ಚಿ ಬಿದ್ದವನಂಗೆ ಎದ್ದೆ ಬೆಡ್ಡಿಂದ. ಅವಳು ಕೇಳಿದ್ಲು, ಯಾಕಣ್ಣ ಅಣ್ಣ ಅಂತ ಕರೆದ್ರೆ ಯಾಕಷ್ಟು ಬೆಚ್ಚಿ ಬಿದ್ದೆ ಅಂತ. ನನಗೂ ಅನ್ನಿಸ್ತು, ಹೌದಲ್ವ, ಯಾಕೆಷ್ಟು ಬೆಚ್ಚಿ ಬಿದ್ದೆ ನಾನು, ಯಾಕೆ ಗೊತ್ತಿಲ್ಲ. ನನ್ನೊಳಗೊಂದು ಆತಂಕ, ನನ್ನೊಳಗೊಂದು ಭಯ, ಅದೇನೋ ಮನೆ ಮಾಡಿಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಓಕೆ, ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಕೆಲವು ಮಾತುಗಳನ್ನು ಹೇಳಿಬಿಡ್ತೀನಿ. ಇದು ಕೆಲವರಿಗೆ ಅಪಹಾಸ್ಯ ಅನ್ನಿಸ್ಬೋದು. ಅಂದರೆ ನಾನು ಮಾಡ್ತಿರೋದಲ್ಲ, ನನ್ನ ವಿಡಿಯೋ ಕೆಲವರಿಗೆ ನೋಡೋದವ್ರಿಗೆ ಮಜಾ ಕೊಡ್ಬೋದು, ಖುಷಿ ಕೊಡ್ಬೋದು, ಅಂದರೆ ಅವರದನ್ನು ಎಂಜಾಯ್ ಮಾಡ್ಬೋದು. ಮತ್ತು ಕೆಲವರಿಗೆ ಇದು ಪ್ರೇರಣೆ ಆಗ್ಬೋದು, ವಿಷಯ ಇದೆ ಗುರು. ಮತ್ತು ಕೆಲವ್ರಿಗೆ ಪಾಠ ಆಗ್ಬೋದು. ಇದು ನನ್ನ ಈ ಕಳೆದ ಕೆಲವು ವರ್ಷಗಳ, ಗೊತ್ತಿದೆ ನನ್ನ ಪರ್ಸ್ನಲ್ ಲೈಫ್ ಯಾರಿಗೇನು ಗೊತ್ತಿಲ್ಲದೆ ಇರೋದೇನಲ್ಲ, ತೆರೆದಿಟ್ಟ ಪುಸ್ತಕ ಅದು. ಎಲ್ಲರೂ ಒಂದು ಪ್ಯಾರಾ ಮುಗಿದು ಖಾಲಿ ಇರೋ ಜಾಗದಲ್ಲೂ ಬಿಟ್ಟಿಲ್ಲ, ಅಲ್ಲಿಗೆ ಬಂದು ಅವ್ರಿಗೇನು ಬರೀಬೇಕು ಅನ್ಸುತ್ತೋ ಬರೆದ್ಬಿಟ್ಟು ಹೋಗಿದ್ದಾರೆ. ಪರವಾಗಿಲ್ಲ, ಅದು ಅವರವ್ರ ಇಚ್ಛೆ. ಏನಾಗಿದೆ ಲೈಫಲ್ಲಿ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಜಗತ್ತಿಗೆ ಹೇಳಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆ ನಮಗಿಲ್ಲ. ಸೊ ಹಾಗಾಗಿ ಹೇಳೋದಿಲ್ಲ. ಫಸ್ಟ್ ಟೈಮ್ 2008ರಿಂದ ನನ್ನ ಪ್ರಕಾರ 2026ರವರೆಗೆ ನನ್ನ ದೇಹದ ತೂಕ 55 kg ತಲುಪಿದ್ದು. ಅಂದರೆ ಅದಕ್ಕೆ ಕಾರಣ ಇದೆ, ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು ನನಗೆ ಜನವರಿಯಲ್ಲಿ. ಒಂದು 30 ದಿನ ಬೆಡ್ ರೆಸ್ಟ್ ಇದ್ದೆ. ಕಳೆದ 3 ತಿಂಗಳಿಂದ ಹೊರಗಿನ ಪ್ರಪಂಚ ಜೊತೆಗೆ ಸಂಪೂರ್ಣ ಕಾಂಟ್ಯಾಕ್ಟ್ಸನ್ನು ಕಳ್ಕೊಂಡಿದ್ದೀನಿ ಅಂತಂದರೆ ನಾನು ದೂರ ಇದ್ದೀನಿ. ಇನ್ನೊಂದು 3-4 ದಿನ ನಾನು ದೂರನೇ ಇರ್ತೀನಿ. ಆಮೇಲೆ ಏನು ಮಾಡ್ತೀನಿ ಅನ್ನೋದನ್ನು ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ಸುಲಭ ಇರಲಿಲ್ಲ ಜೀವನ ಇದು. ಇಟ್ ವಾಸ್ ವೆರಿ ಡಿಫಿಕಲ್ಟ್. ದೇಹದ ತೂಕ ಇಳಿದಿದೆ ಅಷ್ಟೇ, ಹೃದಯದ ಭಾರ ಸಿಕ್ಕಾಬಡೆ ಜಾಸ್ತಿ ಆಗಿದೆ. ಇವತ್ತು ಈ ವಿಡಿಯೋ ಮಾಡಿದ್ಮೇಲೆ ಕೆಲವ್ರು ನೋಡ್ಬೋದು, ನಗ್ಬೋದು, ಆದರೆ ಉತ್ತರ ಕೊಡಲೇಬೇಕಲ್ಲ. ಇವತ್ತಲ್ಲ ನಾಳೆ ಕೊಡೋಣ. ಒಂದು ಅರ್ಥ ಆಗಿದ್ದೇನು ಅಂತಂದರೆ, ನಂಗೆ ಗೊತ್ತಿಲ್ಲ, ನನ್ನ ಪರಿಸ್ಥಿತಿಯನ್ನು ಸಾಕಷ್ಟು ಜನ ನೀವು ಸಹಿತ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀರಿ. ಅಂಥವರ ಪಾಲು ಜಾಸ್ತಿ, ಅಂಥವರ ಪಾಲು ತುಂಬ ಜಾಸ್ತಿ. ಯಾರಿಗೆ ಯಾರೂ ಇಲ್ಲರಿ, ಯಾರಿಗೆ ಯಾರೂ ಇಲ್ಲ. ಸೋತಿದ್ದೀವಿ ಅಂತಾನೋ ಅಥವಾ ಜೀವನದಲ್ಲಿ ಕುಗ್ಗಿದ್ದೀವಿ ಅಂತಾನೋ, ವೈಯಕ್ತಿಕ ಕಾರಣಗಳಿಂದ, ಆರ್ಥಿಕ ಕಾರಣಗಳಿಂದ, ಸಾಂಸಾರಿಕ ಕಾರಣಗಳಿಂದ, ಸಾಮಾಜಿಕ ಕಾರಣಗಳಿಂದ, ಯಾವುದೇ ಕಾರಣಗಳಿಂದ ನಿಮ್ಮನ್ನೊಂದು ವರ್ಗ ತುಚ್ಛವಾಗಿಯೋ ಕೀಳಾಗಿಯೋ ಅಥವಾ ನಮ್ಮ ಲೆವೆಲ್ಗಲ್ಲ ಅನ್ನೋ ಥರ ನೋಡ್ತಿದೆ ಅಂತ ಅನ್ನಿಸಿದಾಗ, ನಾವು ಎದುರಿಸಬೇಕಾಗಿರೋ ಮೊದಲನೇದೇ ಅವಮಾನ ಅಲ್ವಾ. ಅದು ಆ ಘಟ್ಟ. ಅದು ಒಬ್ಬಿಬ್ಬರದಲ್ಲ, ನನಗೆ ನಿಮಗೆ ಅಂತಲ್ಲ, ಸುಮಾರು ಜನ ಅದನ್ನು ಅನುಭವಿಸ್ತಾ ಇರ್ತೀರಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ, ಸಾಕಷ್ಟು ವಿಚಾರಗಳು ನಿಮಗೆ ಕನೆಕ್ಟ್ ಆದರೂ ಆಗ್ಬೋದು. ಸೊ ಆ ಹಂತದಲ್ಲಿ ಕುಗ್ಗೋದ್ರಿಂದ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೆ. ಅರ್ಥ ಇಲ್ಲ. ಯಾಕಂದರೆ ಈ ಹಿಂದೆ
ನಾನು ಕುಗ್ಗಿದ್ದೀನಿ, ನಾನು ಸೋತಿದ್ದೀನಿ ಅಂತ ನನಗೆ ನಾನೇ ಅನ್ನಿಸಿದಾಗ ನಾನು ಸೂಸೈಡ್ ಮಾಡ್ಕೋಬೇಕು ಅಂತೆಲ್ಲ ಹೋಗ್ಬಿಟ್ಟಿದೆ. ನಾನು ಡಿಸೈಡ್ ಮಾಡಿಬಿಟ್ಟಿದೆ. ಆಮೇಲೆ ಅನ್ನಿಸ್ತು ಛೇ ಅದಲ್ಲ, ನಮಗೆ ಅಂತ ಒಂದು ಲೈಫ್ ಇದೆ, ನಮ್ಮವ್ರಿಗೆ ಅಂತ ಒಂದಿಷ್ಟು ಲೈಫ್ ಇದೆ. ಯಾರೂ ಇಲ್ಲದಿದ್ದರೂ ನಮ್ಮನ್ನು ಪ್ರೀತಿಸುವ ಒಂದಿಷ್ಟು ಜೀವಿಗಳು ನಮ್ಮ ಸುತ್ತ ಇರ್ತಾವಲ್ಲ, ಆ ಜೀವಗಳು ಬೇಕು. ಇವತ್ತು ನೆಗೆಟಿವ್ ಕಮೆಂಟ್ ಮಾಡಿ, ಖಂಡಿತ ಈ ವಿಡಿಯೋದ ಕೆಳಗಡೆನೂ ನೆಗೆಟಿವ್ ಕಮೆಂಟ್ಸ್ ಮಾಡಿ. ನಂಗೆ ಆ ನೆಗೆಟಿವ್ ಕಮೆಂಟ್ಸ್ ಬೇಕು. ಮುಂದಿನ ದಿನಗಳಲ್ಲಿ ಅದರ ಸ್ಕ್ರೀನ್ಶಾಟ್ಗಳು ನನಗೆ ಬೇಕು. ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಇದನ್ನು. ನಿನ್ನೆ ಆಂಧ್ರ ಕಿಂಗ್ ತಾಲೂಕಾ ಅಂತ ಒಂದು ಸಿನಿಮಾ ನೋಡ್ತಾ ಇದ್ದೆ. ಅದರಲ್ಲಿ ಉಪೇಂದ್ರ ಅವರು, ತೆಲುಗು ಸಿನಿಮಾ, ಕನ್ನಡ ವರ್ಷನಲ್ಲಿ ನೋಡ್ತಾ ಇದ್ದೆ. ಉಪೇಂದ್ರ ಅದರಲ್ಲಿ ಸೂಪರ್ ಸ್ಟಾರು, ಅವರಿಗೆ ಬಹಳ ದೊಡ್ಡ ಅಂದರೆ ಫೇಲ್ಯೂರ್ ಬಂದಾಗ ಅವನ ಅಭಿಮಾನಿ ಒಬ್ಬ ಅವ್ರ ಸಪೋರ್ಟಿಗೆ ನಿಂತ್ಕೋತಾನೆ. ಅಭಿಮಾನಿ ಹತ್ರ ಉಪೇಂದ್ರ ಅವರು ಹೋಗಿ ಮೀಟ್ ಮಾಡಿದಾಗ ಅಭಿಮಾನಿ ಹೇಳ್ತಾನೆ, ಏನಣ್ಣ ನೀವೇ ನಿಮ್ಮ ಸಿನಿಮಾದಲ್ಲಿ ಹೇಳಿದ್ರಿ, ಸೋಲು 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 ಸೋಲು, ಗೆಲ್ಲೋ ತನಕ ಸೋಲು ಅಂತ. ಸೋಲೋಣ ಬಿಡಿ, ಸೋಲೋಣ. ಒಂದು 16,000 ಕಾಂಟ್ಯಾಕ್ಟ್ಸ್ ಇದೆ ನನ್ನ ಫೋನಲ್ಲಿ. ಯಾರ ಜೊತೆನೂ ಮಾತಾಡಬೇಕು ಅಂತಲೇ ಅನಿಸಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸುಮಾರು ಜನ ಇವತ್ತು ಒಬ್ಬ ಮನುಷ್ಯ ಅವನ ಸಹಜ ಸಂದರ್ಭಕ್ಕಿಂತ ಒಂಚೂರು ಕೆಳಗಡೆ ಹೋಗಿದ್ದಾನೋ ಅಂತನೋ, ಅಥವಾ ಸ್ವಲ್ಪ ಜಾಸ್ತಿನೇ ಹೋಗಿದ್ದಾನೆ ಅಂತಾಗಲೋ, ಸಂಬಂಧಗಳು, ಬಾಂಧವ್ಯಗಳು, ಸ್ನೇಹ ಇವೆಲ್ಲ ತುಂಬ ಬೇಗ ಕಟ್ಟಾಗುತ್ತೆ ಅನ್ನೋದಕ್ಕಿಂತ ದೂರ ಆಗ್ತಾರೆ. ಕಾರಣಗಳಿರ್ತವೆ. ಮೊನ್ನೆ ನನ್ನ ಫ್ರೆಂಡ್, ಯಾರೋ ಒಬ್ಬ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿದ್ದವರು ಫೋನ್ ಮಾಡಿ ಹೇಳಿದ್ರು, ಬ್ರದರ್ ನೀವು ಅವ್ರ ಜೊತೆ ತುಂಬ ಕ್ಲೋಸ್ ಇದ್ರಲ್ಲ ಬ್ರದರ್, ಅವ್ರೇನು ಬ್ರದರ್ ನಿಮ್ಮ ಬಗ್ಗೆ ಮೊನ್ನೆ ಯಾವುದೋ ಪಾರ್ಟಿಲಿ ಕೂತ್ಕೊಂಡಾಗ ಹಿಂಗೆ ಮಾತಾಡ್ತಾ ಇದ್ರು. ಹೌದಾ, ಒಳ್ಳೆಯದೇ, ಮಾತಾಡಿ. ಹತ್ರ 6-7 ವರ್ಷ ನನ್ನ ಜೊತೆಲಿದ್ದರು, ಚೆನ್ನಾಗಿದ್ರು, ನನ್ನ ಬಗ್ಗೆ ಒಳ್ಳೇದು ಮಾತಾಡ್ತಾಯಿದ್ರು. ನನ್ನ ಎದುರುಗಡೆನೇ ನನ್ನ ಬಗ್ಗೆ ಹೊಗಳಿ ಅಟ್ಟಕ್ಕೇರಿಸ್ತಾಯಿದ್ರು. ನನ್ನ ಹಿಂದೇನೂ ಸಾಕಷ್ಟು ಜನ ಫ್ರೆಂಡ್ಸ್ಗೆ ನಾನು ಕೀರ್ತಿ ಅವ್ರ ಕ್ಲೋಸ್ ಫ್ರೆಂಡು ಅಂಥೇಳಿ ಅವ್ರ ಎದುರುಗಡೆ ಫೋನ್ ಮಾಡಿ ನನ್ನ ಜೊತೆಗೆ ಮಾತಾಡ್ತಾಯಿದ್ರು. ಇವಾಗ ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ಪರವಾಗಿಲ್ಲ, ಮಾತಾಡಲಿ. ಇವತ್ತು ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ, ಯಾಕಂದರೆ ನನ್ನಿಂದ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಇವತ್ತು. ಯಾಕಂದರೆ 2-3 ವರ್ಷದ ಹಿಂದಿನ ನನ್ನ ವೈಯಕ್ತಿಕ ಜೀವನದ ಘಟನೆಗಳ ನಂತರ ನಾನು ನನ್ನ ಸಾಕಷ್ಟು ಸರ್ಕಲ್ಗಳಿಂದ ದೂರ ಬಂದು, ಏರಿಯಾನೇ ಬಿಟ್ಟು ಒಂದು 25 ಕಿಲೋಮೀಟ್ರ್ ದೂರದಲ್ಲಿ ಬಂದು ಬದುಕ್ತಾ ಇದ್ದೀನಿ. ಅಪ್ಪ, ಅಮ್ಮ, ನಾನು, ಮಗ, ನಮ್ಮ ಜೀವನ ಸಪ್ರೇಟಾಗಿ, ನಾನು ಯಾರೂ ಬೇಡ ಪ್ರಪಂಚದಲ್ಲಿ ಅನ್ನೋ ಥರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನ್ನ ಅವಶ್ಯಕತೆ ಇಲ್ಲ, ನಾನು ಮಾತಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಇವತ್ತು ಅವರು ಸಮಾಜದ ಜೊತೆಗಿದ್ದಾರೆ. ಸಮಾಜವನ್ನು ಎದುರಾಕೊಳ್ಳೋಕ್ಕಾಗಲ್ಲ ಇವತ್ತು. ಅವತ್ತು ನನ್ನ ಎದುರಾಕೊಳ್ಳೋಕೆ ಹೇಗೆ ಸಾಧ್ಯ ಇರಲಿಲ್ವೋ ಹಾಗೆ ಇವತ್ತು ಸಮಾಜವನ್ನು ಎದುರಾಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನನ್ನ ವಿರುದ್ಧ ಮಾತಾಡಿದ್ರೆ ಅವ್ರಿಗೇನೋ ಒಂದಿಷ್ಟು ಖುಷಿ ಸಿಗ್ಬೋದು, ಲಾಭ ಆಗ್ಬೋದು, ಸಂತೋಷ ಸಿಗ್ಬೋದು. ಆಗಲಿ ಬಿಡಿ, ಅದು ಅವ್ರು ಮಾಡಿಕೊಡ್ಲಿ. ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ಹೇಳೋಕೆ, ನಾನೆಲ್ಲೂ ಹೋಗಿಲ್ಲ ಅನ್ನೋದನ್ನು ಮತ್ತೆ ನಿಮಗೆ ತಿಳಿಸೋಕೆ. ಬದುಕನ್ನು ತುಂಬ ಸಲ ಮನುಷ್ಯ ಶುರು ಮಾಡಬೇಕಾಗತ್ತೆ. ಅದು ನಾವು ಅಂದ್ಕೊಂಡಂಗಲ್ಲ. 7 ಬೀಳುಗಳಿಲ್ದಿದ್ರೆ ಅದೊಂದು ಜೀವನ ಒಂಥರ ಹಾರ್ಟ್ ಬಿಟ್ಟಿದ್ದಂಗಂತೆ. ಅದು ಮೇಲೆ ಕೆಳಗೆ ಹೋಗ್ತಾ ಇರಬೇಕು. ಇಲ್ಲ ಅಂತಂದರೆ ಸತ್ತೋದ್ವಿ ಅಂತ ಅರ್ಥ ಅಂತ. ನಮ್ಗಳ ಲೈಫಲ್ಲಿ ಸ್ವಲ್ಪ ಏದುಸಿರಿ ಜಾಸ್ತಿ, ಅಂದರೆ ತುಂಬ ಕೆಳಗೆ ಹೋಗಿ ಮೇಲೆ ಬಂದಿದ್ದು ಜಾಸ್ತಿ. ಪರವಾಗಿಲ್ಲ, ಮೇಲಿದ್ದಾಗ ಹಿಗ್ಗಿಲ್ಲ, ಕೆಳಗೆ ಬಿದ್ದಾಗ ಕುಗ್ಗಿಲ್ಲ. ಯಾರನ್ನು ದೂಷಿಸಿಲ್ಲ, ಯಾರನ್ನೂ ನಿಂದಿಸಿಲ್ಲ. ಫೋನೊಂದು ಆಫ್ ಮಾಡಿ ಹತ್ತತ್ರ 2-3 ತಿಂಗಳಾಯಿತು, 2-2.5 ತಿಂಗಳಾಯಿತು ಫೋನ್ ಆಫಲ್ಲಿಟ್ಟು. ಕಾಂಟ್ಯಾಕ್ಟ್ ಮಾಡುವವ್ರನ್ನ ಇನ್ಸ್ಟಾಗ್ರಾಮ್ ಮೂಲಕ ಅಥವಾ ಆಫೀಸಿನ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ಯಾರ ಜೊತೆಲೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ವ, ಅಥವಾ ಯಾರೋ ಮಾತಾಡಿದಾಗ ಏನೋ ಕೇಳಿಸ್ಕೋಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಸಾಕಷ್ಟು ಜನ, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಆರಂಭದಲ್ಲೇ ಹೇಳಿಬಿಡ್ತೀನಿ, ಸಾಕಷ್ಟು ಜನರಿಗೆ ಅನಿಸುತ್ತೆ
ಕೀರ್ತಿ ಮೋಸ ಮಾಡಿಬಿಟ್ಟ, ಕೀರ್ತಿ ಅನ್ಯಾಯ ಮಾಡಿಬಿಟ್ಟ, ಕೀರ್ತಿ ದ್ರೋಹ ಮಾಡಿಬಿಟ್ಟ. ನೋ, ಆ ಕ್ಯಾಟಗರಿ ಅಲ್ಲ. ಅತ್ಯಂತ ಕೆಳವರ್ಗದ ಕುಟುಂಬದಿಂದ, ಆರ್ಥಿಕವಾಗಿ ಬಹಳ ಹಿಂದುಳಿದ ಕುಟುಂಬದಿಂದ ಬೆಂಗಳೂರಿಗೆ ಬಂದು ಜೀವನವನ್ನು ಇಲ್ಲಿ ತನಕ ಕಟ್ಕೊಂಡು ಬಂದು, ಇಲ್ಲಿ ತನಕ ಬಂದ ಮೇಲೆ ಜೀವನವೇ ಸಾಕು ಅಂತ ಹೊರಟಿದ್ದವನು ಮತ್ತೆ ವಾಪಸ್ ಬಂದಿದ್ದೀನಿ ಅಂತಂದರೆ ಯಾರಿಗೂ ಯಾವುದೇ ಕಾರಣಕ್ಕೂ ದ್ರೋಹ ಮಾಡುವ, ವಂಚಿಸುವ, ಮೋಸ ಮಾಡುವ ಉದ್ದೇಶ ಇಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ನಾನು ರಿಯಾಕ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಯಾವತ್ತೂ ಸಹಿತ ಯಾರಿಗೂ ಕೆಟ್ಟದನ್ನು ಬಯಸ್ತವನಲ್ಲ. ಪರಿಸ್ಥಿತಿ ಸರಿ ಇಲ್ಲ, ಎಸ್ ಅಫ್ಕೋರ್ಸ್, ಏನು ಹೇಳ್ಕೊಳ್ಳೋದ್ರಲ್ಲಿ ಏನಿದೆ ರೀ, ಇವತ್ತೇ ಹಿಂಗಂತೆ ಅಂತ ಹೇಳಿದ್ರೂ ಪರವಾಗಿಲ್ಲ. ಒಂದಿಷ್ಟು ದಿನಗಳ ನಂತರ ಅವತ್ತು ನಂಗೆ ಹೇಳಿದ್ದಾಗರು, ಬಟ್ ಇವತ್ತು ಹಿಂಗೆ ನಿಂತಿದ್ದಾನೆ ಅಂತ ಅನ್ನಿಸುವ ಹಾಗೆ ಬದುಕಬೇಕು ಅನ್ನುವ ಕಾರಣಕ್ಕೆ, ನನಗೆ ನಾನು ಒಂದು ಪ್ರೂಫ್ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿ ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ನಾನು ಯಾವತ್ತೂ ಸೋಂಬೇರಿತನ ಮಾಡಿದವನಲ್ಲ, ಆದರೆ ಗೋ ವಿತ್ ಫ್ಲೋ ಅನ್ನೋದನ್ನು ನಮ್ಮದು ಆಗುತ್ತೆ ಬಿಡು. ಆಮೇಲೆ ನನಗೊಂದು ಬಂಡ ಧೈರ್ಯ ಇದೆ, ಯಾವುದನ್ನಾದರೂ ನಾನು ನಿಭಾಯಿಸಬಲ್ಲೆ, ಯಾವುದನ್ನಾದರೂ ನಾನು ಹ್ಯಾಂಡಲ್ ಮಾಡಬಲ್ಲೆ ಅನ್ನೋ ಒಂದು ಬಂಡ ಧೈರ್ಯ ಇದೆಯಲ್ಲ, ಅದ್ರ ಜೊತೆಗೆ ಬಂದವನು ನಾನು. ಅದು ಕೆಲವು ಸಲ ಕೈ ಕೊಟ್ಟಿದೆ, ಕೆಲವು ಸಲ ಕೈ ಹಿಡಿದಿದೆ, ಕೆಲವು ಸಲ ಕಪಾಳಕ್ಕೆ ಬಾರಿಸಿದೆ, ಕೆಲವು ಸಲ ಮೇಲಕ್ಕೆ ಎತ್ತಿ ಹಿಡಿದು ನನ್ನ ಸಂಭ್ರಮಿಸಿದೆ, ಎಲ್ಲ ಮಾಡಿದೆ. ಎಲ್ಲ ಗುಣಗಳಲ್ಲೂ ಆ ಥರದ್ದು ಇದ್ದೇ ಇರುತ್ತೆ. ತುಂಬ ಒಳ್ಳೆತನೂ ಒಳ್ಳೆಯದಲ್ಲ, ತುಂಬ ಜಾಣತನೂ ಒಳ್ಳೆಯದಲ್ಲ, ತುಂಬ ಬುದ್ಧಿವಂತಿಕೆನೂ ಒಳ್ಳೆಯದಲ್ಲ ಅಂತಾರಲ್ಲ, ಹಾಗೆ ನಂದದೊಂದು ಬುದ್ಧಿ, ಐ ಕ್ಯಾನ್ ಹ್ಯಾಂಡಲ್ ದಿಸ್, ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ಹಾಗೆ ಬದುಕ್ತಾ ಬಂದವನಿಗೆ ಬದುಕಿನ ದಿಕ್ಕು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬದಲಾಗ್ತಾ ಬಂದಂಗೆ ಅರ್ಥವಾಗಿದ್ದು ಸುಮಾರು. ಆಶ್ಚರ್ಯ ಏನು ಗೊತ್ತೇನ್ರಿ, ಒಂದು ಟೈಮ್ ಇತ್ತು, ನಾನೊಂದು ಜಾಗಕ್ಕೆ ಹೋದರೆ ನನ್ನ ಜೊತೆಗೆ ಒಂದು 8-10 ಜನ ಇರ್ತಾಯಿದ್ರಿ. ಅವಾಗಲೂ ಕನಿಷ್ಠ ಒಂದು 8-10 ಜನ. ಅದು ಪಾರ್ಟಿ ಇರ್ಬೋದು, ಎಲ್ಲ ಊಟಕ್ಕೆ ಹೋಗೋದಿರ್ಬೋದು, ಯಾವುದೋ ಕಾರ್ಯಕ್ರಮಕ್ಕೆ ಹೋಗೋದಿರ್ಬೋದು, ಹಂಗಿದ್ದವನು. ಆಮೇಲೆ ತದನಂತರ ನಾನೇ ಅದು ಬೇಡ ನನಗೆ ಅಂತ ಅಂದ್ಬಿಟ್ಟು ಅದೆಲ್ಲ ಬದುಕು ಅಂತ ಹೇಳಿ ನಾನು ವಾಪಸ್ ಬಂದು ಬದುಕ್ತವನು. ಬದುಕಿನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ತದನಂತರ ನನ್ನ ಕುಟುಂಬಕ್ಕೆ ಬಹಳಷ್ಟು ಸಮಯನ ಕೊಟ್ಕೊಂಡು ಇವತ್ತು ನಾನು ಪ್ರತಿದಿನ ಬದುಕ್ತಾ ಇರೋನು. ಅಂದರೆ ಕೆಲವರು ನನ್ನ ಜೊತೆಗಿದ್ದರು, ಎಲ್ಲಿ ಹೋಗಬೇಕಾದ್ರೂ ಕರೀತಾ ಇದ್ದೆ, ಬನ್ನಿ ಬ್ರೋ ಹೋಗೋಣ, ಬಾ ಮಚ್ಚ ಹೋಗೋಣ, ಬಾ ಮಗ ಹೋಗೋಣ. ಹೊಸ ಜಾಗಗಳಿಗೆ ಕರ್ಕೊಂಡು ಹೋಗ್ತಿದ್ದೆ. ಇತ್ತೀನ್ರಿ ಚೆನ್ನಾಗಿರುತ್ತೆ, ಇಲ್ಲಿ ಇದು ಫೇಮಸ್ ಇತ್ತೋಳಿ, ಇದು ನಾನು ಕೊಡ್ತೀನಿ ಸುಮ್ಮನೆ, ನಿಮ್ಗೆ ಯಾಕೆ ತಲೆ ಬಿಸಿ. ಇವತ್ತು ಅವ್ರುಗಳು ನಾನು ಕರೆದುಕೊಂಡು ಹೋಗಿದ್ದಂತಹ ಅದೇ ಜಾಗಕ್ಕೆ ಇವತ್ತು ಅವರು ಹೋಗ್ತಾರೆ. ನಾನು ಅವತ್ತು ಹೇಳಿದ್ನಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಿ ಅಂತ, ಅದೇ ಫುಡ್ಡನ್ನು ಆರ್ಡರ್ ಮಾಡ್ತಾರೆ. ಆದರೆ ನನ್ನ ಕರೆಯಲ್ಲ. ಕಾರಣ ಗೊತ್ತಿಲ್ಲ. ನಾನು ಬರಲ್ಲ ಅಂತ ಅನಿಸಿರ್ಬೋದು, ಆದರೆ ಕರಿಬೋದಿತ್ತು ಅಂತ ಅನಿಸುತ್ತೆ ನನಗವರು. ಹೋಲಿ ಬಿಡಿ, ತುಂಬ ತಲೆ ಕೆಡಿಸ್ಕೋಬಾರ್ದು. ಬಟ್ ಒನ್ಸ್ ಅಗೇನ್ ಐ ರಿಪೀಟ್, ಜೀವನದಲ್ಲಿ ಕೆಲವ್ರನ್ನ ಕಳ್ಕೊಂಡಿದ್ದೀನಿ, ಆ ಬೇಜಾರಿದೆ. ಅವ್ರನ್ನ ಕಳ್ಕೊಬಾರ್ದಾಗಿತ್ತು ನಾನು. ಅಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಹೇಳ್ತಾ ಇಲ್ಲ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಧನಿ ಅಂತ ಮಾತಾಡಿಸ್ತಿದ್ದ ಕೆಲವ್ರನ್ನ ಕಳ್ಕೊಂಡೆ, ಗೆಳೆಯ ಅಂತ ಮಾತಾಡಿಸ್ತಿದ್ದ ಕೆಲವ್ರನ್ನ ಮಾತಾಡಿಸೋದು ಬಿಡಬೇಕಾದ ಪರಿಸ್ಥಿತಿ ಬಂತು. ಏನು ಗುರುಗಳೇ ಅಂತ ಸಲಿಗೆಯಿಂದ ಮಾತಾಡ್ತಿದ್ದ ಗುರುಗಳ ಜೊತೆಗೆ ಮಾತಾಡೋಕ್ಕಾಗ್ತಿಲ್ಲ. ಏನೋ ಮಗ ಎಲ್ಲೋ ಇದೆಯಾ ಅಂತ ಕೇಳ್ತಿದ್ದವನಿಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಲೋಪರ್ ಬಾರಲ್ಲ ಅರ್ಜೆಂಟ್ ಎಲ್ಲ ಹೋಗಬೇಕು ಅಂತ ಕರೀತಿದ್ದವನಿಗೆ ಇವತ್ತು ಕರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಟ್ ಅವರೆಲ್ಲ ಮತ್ತೆ ಬೇಕು ನನಗೆ, ಖಂಡಿತ ಬೇಕು, ಅವ್ರ ಜೊತೆಗೆ ಇರ್ತೀನಿ ನಾನು. ಬಟ್ ಇವತ್ತು ಅನ್ಸುತ್ತೆ ಎಷ್ಟೋ ಸಲ ಫೋನ್ ಮಾಡಬೇಕು, ಅವ್ರ ಜೊತೆ ಮಾತಾಡ್ಬೇಕು ನಾನಂತ. ಬಟ್ ಒಂದು ಕಡೆ ಭಯ ಆಗುತ್ತೆ, ಹೆಂಗೆ ರಿಯಾಕ್ಟ್ ಮಾಡಿಬಿಡ್ತಾರೋ ಏನೋ, ಯಾಕೆ ಬೇಕು, ನಮ್ಮ ಟೈಮ್ ಸರಿ ಇಲ್ಲ, ಮಾಡೋಣ, ಎಲ್ಲ ಸರಿ ಹೋದ್ಮೇಲೆ ಮಾಡೋಣ, ಅರ್ಥ ಮಾಡಿಸೋಣ, ಮಾಡಿಸ್ತೀನಿ, ನಾನೇ ಫೋನ್ ಮಾಡ್ತೀನಿ. ಮತ್ತು ಕೆಲವರು ನಂಗೆ ಪರಿಚಯನೇ ಇಲ್ಲ, ಎಲ್ಲೋ ಇದ್ರಿ, ಯಾವುದೋ ಊರು, ನನ್ನ ಮುಖ ಯಾವತ್ತೂ ನೇರವಾಗಿ ನೋಡೇ ಇಲ್ಲ, ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ,
ಕೀರ್ತಿಗೆ ಒಳ್ಳೇದಾಗಬೇಕು, ಕೀರ್ತಿಗೆ ಸಪೋರ್ಟ್ ಮಾಡಬೇಕು, ಕೀರ್ತಿ ನಿಂತ್ಕೋಬೇಕು ಲೈಫಲ್ಲಿ. ಏನು ಬೇಡ, ನಿನ್ಗೆ ಒಳ್ಳೇದಾಗ್ಲಪ್ಪ ಅಂತ ನಿಂತಹ 10 ಜನ ಇದ್ದೀರಿ. ಅದ್ರಲ್ಲಿ ಕೆಲವ್ರಿಗೆ ನಾನು ನಂಬಿಕೆ ಕಳ್ಕೊಂಬಿಟ್ಟೆ ಅಂತ ಅನಿಸಿದೆ. ಇಲ್ಲ, ಕಳ್ಕೊಳ್ಳಲ್ಲ. ಸ್ವಲ್ಪ ದಿನ ನಿಮ್ಗೆ ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ನಾನು, ನಿಮ್ಮ ಜೊತೆಗೆ ಮಾತಾಡೋಕ್ಕಾಗ್ತಾಯಿಲ್ಲ ನಾನು, ನಿಮ್ಗೆ ಅರ್ಥ ಮಾಡ್ಸೋಕ್ಕಾಗ್ತಾಯಿಲ್ಲ ನಾನು. ಕೆಲವರು ಹೆದರಿಸಿದ್ರಿ, ಕೆಲವರು ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂದ್ರಿ, ಕೆಲವರು ಕೋರ್ಟ್ ತನಕ ತಂದ್ರಿ. ಹೇಳಿದೆ ಹಾಗಲ್ಲ ನೋಡಿ, ಪರಿಸ್ಥಿತಿ ಹೆಂಗಿದೆ, ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲವೊಂದು ಇಕ್ಕಟ್ಟಿನ ನಡುವೆ ಸಿಗಾಕೊಂಡಾಗ ಮನುಷ್ಯ ಅದನ್ನು ಹ್ಯಾಂಡಲ್ ಮಾಡಿ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕೆಲವರು ಅರ್ಥ ಮಾಡ್ಕೊಂಡ್ರು, ಕೆಲವರು ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳದೆ ಅವ್ರಿಗೂ ಇರೋದು ತಪ್ಪಲ್ಲ, ಯಾಕಂತಂದರೆ ಪಾಪ ಅವರ ಅನಿವಾರ್ಯತೆ, ಅವರ ಅವಶ್ಯಕತೆ ಏನಿರುತ್ತೆ ನಮಗೇನು ಗೊತ್ತಿರುತ್ತೆ ಹೇಳಿ. ಕೆಲವ್ರ ಜೊತೆಗೆ ಎಮೋಷ್ನಲ್ ಬಾಂಡಿಂಗು, ಕೆಲವ್ರ ಜೊತೆಗೆ ಸೋಷಿಯಲ್ ಬಾಂಡಿಂಗು, ಕೆಲವ್ರ ಜೊತೆಗೆ ಎಕನಾಮಿಕ್ ಬಾಂಡಿಂಗು, ಕೆಲವ್ರ ಜೊತೆಗೆ ಹೇಳೋಕ್ಕಾಗಲ್ಲ. ಆ ಥರದ ಒಂದು ಆತ್ಮೀಯತೆ ಮತ್ತು ಆಪ್ತತೆ, ಅದೆಲ್ಲದರಿಂದ ದೂರ ಇದ್ದೀನಿ ಗೊತ್ತಾ. ನಾನು ನಂಬಲ್ಲ, ತುಂಬ ಸಲ ಸಂಕಟ ಆಗುತ್ತೆ. ಹತ್ತಿದ್ದೀನಿ ಎಷ್ಟೋ ಸಲ ಕೂತ್ಕೊಂಡು, ಏನೆಲ್ಲ ಆಗೋಯ್ತಲ್ಲ ಲೈಫಲ್ಲಿ ಅಂತ ಸಮಾಧಾನ ಮಾಡ್ಕೊಳ್ಳೋಕ್ಕೆ, ನನಗೆ ನಾನು ಸಮಾಧಾನ ಮಾಡ್ಕೊಳ್ಳೋಕ್ಕೆ. ಬಟ್ ಬೇಜಾರಿಲ್ಲ. ಐ ನೋ ನನ್ನವರು, ನಾನು ಯಾರನ್ನ ಅಂದ್ಕೊಂಡಿದ್ನೋ ಅವ್ರನ್ನ ನಾನು ಪಡ್ಕೋತೀನಿ. ಇವತ್ತು ನಾನು ಅವ್ರನ್ನ ಕಳ್ಕೊಂಡಿರೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಜೊತೆಯಲ್ಲಿದ್ದೆ, ಮಿತ್ರ ದ್ರೋಹ ಮಾಡಿದವರಿದ್ದಾರೆ, ತಮ್ಮ ಲಾಭಕ್ಕೋಸ್ಕರ ಇನ್ಯಾರನ್ನೋ ಬಳಸ್ಕೊಂಡು ಅವ್ರನ್ನ ನಮ್ಮಿಂದ ದೂರ ಮಾಡಿದವರಿದ್ದಾರೆ, ತಮ್ಮ ಸೈದ್ಧಾಂತಿಕ ನಿಲುವುಗಳನ್ನು ಸರಿ ಅಂತ ನಿರೂಪಿಸೋಕ್ಕೆ ಸಾಧ್ಯವಾಗದೇ ಇದ್ದಾಗ ಇವನಿಗೆ ಬೇರೆ ರೀತಿಯಲ್ಲಿ ತೇಜೋದಯ ಮಾಡಬೇಕು ಅಂತ ಹೇಳಿ ಹೊರಟು ನಿಂತವರಿದ್ದಾರೆ. ನಾನೆಲ್ಲೋ ಅತ್ಯಾಚಾರ ಮಾಡಿಬಿಟ್ಟೆ ಅಂತ ನನ್ನನ್ನು ಇಡೀ ಜಗತ್ತಿಗೆ ತಪ್ಪಾಗಿ ತೋರಿಸುವ ಪ್ರಯತ್ನ ಮಾಡಿದವರಿದ್ದಾರೆ, ನನ್ನ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರಿದ್ದಾರೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಎಲ್ಲರಿಗೂ. ನನ್ನ ಬಗೆಗೆ ಬರುವ ಪ್ರತಿ ಕಮೆಂಟ್ಗಳು ನನಗೆ ಮಂತ್ರಘೋಷದ ಹಾಗೇನೆ ಕೇಳೋದು, ನನಗೆ ಯಾವ ಬೇಜಾರೂ ಇಲ್ಲ. ಆಮೇಲೆ ಸಾಕಷ್ಟು ಜನ ನಿನ್ನ ಮುಗೀತು, ನೀನು ಸೋತೆ. ಸತ್ರು ಪರವಾಗಿಲ್ಲ ರೀ, ಸೋಲಲ್ಲ ಅಂತೀನಿ ನಾನು. ಅದರ ಅರ್ಥ ಸಾಯ್ತೀನಿ ಅಂತಲ್ಲ, ಗೆಲ್ಲದೆ ಇರಲ್ಲ ಅಂತ. ಸೋತವರೆಲ್ಲ ಸಾಯೋದಾದರೆ ಸ್ಮಶಾನದಲ್ಲಿ ಹೂಣಕ್ಕೆ ಜಾಗನೇ ಇರ್ತಾ ಇರಲಿಲ್ಲ. ಸೋತವರೆಲ್ಲ ಸಾಯೋದೇ ಆದರೆ ಸ್ಮಶಾನದಲ್ಲಿ ಹೂಣೋಕ್ಕೆ ಜಾಗನೇ ಸಾಲ್ತಿರ್ಲಿಲ್ಲ. ಸೋತವರೇ ಜಾಸ್ತಿ ರೀ ಜಗತ್ತಲ್ಲಿ, ಸೋತು ಗೆದ್ದವರೇ ಜಾಸ್ತಿ. ಎಲ್ಲರೂ ಸೋಲ್ಬೇಕು, ಎಲ್ಲರೂ ಗೆಲ್ಲಬೇಕು ಅಂದ್ರೆ ಹೆಂಗಾಗುತ್ತೆ? ಎಲ್ಲರೂ ಗೆದ್ದರೆ ಬೆಂಗಳೂರಿನಲ್ಲಿ ಸೈಡ್ ತಗೊಳ್ಳೋಕ್ಕೆ ಜಾಗನೇ ಉಳಿದಿರಲ್ಲ. ಎಲ್ಲರೂ ಗೆಲ್ಲಕ್ಕಾಗಲ್ಲ. ಸೋತವರೆಲ್ಲ ಸಾಯಬೇಕು ಅಂತನಲ್ಲ, ಗೆದ್ದವರೆಲ್ಲ ಸೈಡ್ ತಗೋಬೇಕು ಅಂತನೂ ಅಲ್ಲ. ಸೋಲು ಗೆಲುವಿಗೆ ಬೇರೆ ಬೇರೆಯೇ ಅರ್ಥ ಇದೆ. ನನ್ನ ಪ್ರಕಾರ ನಾನು ಜೀವನದಲ್ಲಿ ಸೋಲು ಅನ್ನೋದು ಒಪ್ಪಿಕೊಂಡ್ರೆ ಯಾವಾಗ ಗೊತ್ತಾ, ನಮ್ಮ ಅಪ್ಪ ಅಮ್ಮನನ್ನು ನಾನು ನೋಡಿಕೊಳ್ಳೋಕ್ಕೆ ಸಾಧ್ಯವೇ ಆಗದ ದಿನ ಬಂದರೆ ನಾನು ಸೋತ ಹಾಗೆ. ನನ್ನ ಮಗನಿಗೆ ನಮ್ಮಪ್ಪ ನನ್ನನ್ನು ನೋಡ್ಕೋತಾನ ಚೆನ್ನಾಗಿ ಅಂತ ಅನುಮಾನದಿಂದ ನನ್ನನ್ನು ನೋಡುವ ದಿನ ಬಂದರೆ ಅದು ನನಗೆ ಸೋತ ಹಾಗೆ. ನನ್ನ ಪ್ರಕಾರ ಗೆಲುವು ಯಾವುದು ಗೊತ್ತಾ, ಇವತ್ತು ಯಾರನ್ನೆಲ್ಲ ಕಳ್ಕೊಂಡಿದ್ದೀನಿ, ಯಾರೆಲ್ಲ ಇವತ್ತು ನನ್ನ ಬೇರೆ ಬೇರೆ ಕಾರಣಗಳಿಂದ ನಾನು ಇವತ್ತು ಅಂದರೆ ಗೊತ್ತಿಲ್ಲ ನನಗೆ ಅದಕ್ಕೆ ಹೆಂಗೆ ಹೇಳಬೇಕು ಅಂತ, ನನ್ನಿಂದ ದೂರ ಆಗಿದ್ದಿರಲ್ಲ, ಅವ್ರನ್ನೆಲ್ಲ ಮತ್ತೆ ನಾನು ವಾಪಸ್ ಪಡ್ಕೊಂಡ ದಿನ ಇದೆಯಲ್ಲ, ಅದು ಅವತ್ತು ನನಗೆ ಗೆಲುವು. ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಕೋಟಿ ಇಟ್ಟರೆ ನಾನು ಗೆಲ್ತೀನಿ ಅಂತ ನಾನು ನಂಬಿದವನೇ ಅಲ್ಲ. ಆದರೆ ಯಾರದೋ ಋಣದಲ್ಲಿದ್ದೀನಲ್ಲ, ಆ ಋಣ ತೀರಿಸಿದ ದಿನ ನಾನು ಗೆಲುವು. ಯಾರನ್ನೋ ಕಳ್ಕೊಂಡಿದ್ದೀನಲ್ಲ ಆ ಋಣದ ಕಾರಣಕ್ಕೆ ಕಳೆದುಕೊಂಡವ್ರನ್ನ ವಾಪಸ್ ಪಡ್ಕೊಂಡ್ರೆ ಅದು ನನ್ನ ಗೆಲುವು. ಆ ಕೆಲಸವನ್ನು ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ತುಂಬ ಬೇಜಾರಾಗೋದೇನು ಅಂತಂದರೆ, ಈ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನೋ ತುಂಬ ಇದೆ ಅಂತ ಹೇಳ್ತಾರೆ. ಅಸ್ಪೃಶ್ಯತೆ ಜಾತಿ ಧರ್ಮದ ಆಧಾರದಲ್ಲಿ ಇದ್ದಿದ್ದು ಯಾವ ಕಾಲಕ್ಕೂ ಹೋಯ್ತೇನೋ. ಇವತ್ತು ಅಸ್ಪೃಶ್ಯತೆ ಅನ್ನೋದು ಆ ಮನುಷ್ಯನ ಸಕ್ಸಸ್, ಆ ಮನುಷ್ಯನ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಆ ಮನುಷ್ಯನ ಇವತ್ತಿನ ಸ್ಟೇಟಸ್ನ ಆಧಾರದ ಮೇಲೆ ಅಸ್ಪೃಶ್ಯತೆ ನಡೆಯುತ್ತಿಲ್ಲ. ಅವನ ಹತ್ರ ಎಲ್ಲವೂ ಇದ್ದರೆ, ಅವನು ಯಾರಾದರೂ ಆಗಿದ್ದರೂ ಪರವಾಗಿಲ್ಲ, ಅವನು ಹತ್ತಿರದಲ್ಲಿರ್ತಾನೆ, ಅವನ ಕೈ ನಿಮ್ಮ ಹೆಗಲ ಮೇಲಿರುತ್ತೆ. ಅವನಿಗೆ
ಹುಟ್ಟುಹಬ್ಬಕ್ಕೆ ವಿಶ್ ಬರುತ್ತೆ, ಹಬ್ಬಕ್ಕೆ ವಿಶ್ ಬರುತ್ತೆ, ಗುಡ್ ಮಾರ್ನಿಂಗ್ ಬರುತ್ತೆ, ಗುಡ್ ನೈಟ್ ಬರುತ್ತೆ. ಯಾರು ಒಬ್ಬ ಮನುಷ್ಯ ಒಂಚೂರು ಲೈಫಲ್ಲಿ 10 ಹೆಜ್ಜೆ ಹಿಂದೆ ಇಟ್ಟ ಅಂತ ಗೊತ್ತಾಗುತ್ತೋ ಅವನು ಒಂದು ಮೇಜರ್ ಆಕ್ಸಿಡೆಂಟ್ ಆದರೂ ಕೇಳೋರು ಇರಲ್ಲ, ಅವನ ಸತ್ರ ನೋಡೋಕೆ ಬರೋರು ಇರಲ್ಲ. ಇದು ನಮ್ಮ ಸಮಾಜ. ಇವತ್ತು ಕೆಲವರು ಕೈ ಹಿಡಿತಿದ್ದೀರಿ ಅಂದರೆ ನಾ ಇದ್ದೀವಿ, ನಿನ್ನ ಜೊತೆಗಿರ್ತೀನಿ, ತಲೆ ಕೆಡ್ಸ್ಕೊಬೇಡ, ಏನೋ ಮಾಡು. ಆ ಮನೋಬಲ ಯಾವಾಗಲೂ ಕುಗ್ಗಿದಾಗ ಕೈ ಹಿಡ್ದೈತತ್ತೆ. ಮತ್ತು ಕೆಲವರು ನಾ ಇದ್ದೀನಿ ಬಿಡು ಮಗ, ತಲೆ ಕೆಡ್ಸ್ಕೊಬೇಡ, ನಾವಿದ್ದೀವಿ ಬಿಡಿ ಸರ್, ತಲೆ ಕೆಡ್ಸ್ಕೊಬೇಡಿ. ವಾಪಸ್ ಫೋನ್ ಮಾಡಿದಾಗ ನೀವು ಕರೆ ಮಾಡಿದ ಚಂದಾದಾರರು ಬ್ಯುಸಿಯಾಗಿದ್ದಾರೆ. ಹೌದಾ, ಯಾಕೆ ಇಷ್ಟೊಂದು ಬ್ಯುಸಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ ಮತ್ತೊಂದು ಯಾವುದೋ ನಂಬರಿಂದ ಕಾಲ್ ಮಾಡಿದಾಗ ಫೋನ್ ರಿಂಗ್ ಆಗ್ತಿದೆ. ಓಕೆ, ಕೆಲವು ನಂಬರ್ಗಳು ಬಹಳ ಆತ್ಮೀಯ ನಂಬರ್ಗಳು ನನಗೆ. ಆ ನಂಬರಿಂದ ಫೋನ್ ಬಂದಾಗ ಅದೊಂದು ಸ್ಪಿರಿಟ್. ಅದು ಆ ನಂಬರ್ ಇರೋ ವ್ಯಕ್ತಿಗಳ ಜೀವನದಲ್ಲಿ ಹೆಂಗಿದ್ದೆ ನಾನು ಅಂತಂದರೆ ಹೀಗೆ, ಅಂದರೆ ಇದಾಗಬೇಕಂದ್ರೆ ಇದಾಗಬೇಕು, ಅವ್ರಿಗೆ ಇದು ನೆರವೇರ್ಬೇಕಂದ್ರೆ ನೆರವೇರ್ಬೇಕು, ಹಂಗಿತ್ತು. ಇವತ್ತು ಆ ನಂಬರ್ಗಳಿಗೆ ಮೆಸೇಜ್ ಮಾಡಿದಾಗ ಸಿಂಗಲ್ ಟಿಕ್ ಬಂದಾಗ ಯಾಕೆ ಇದು ಸಿಂಗಲ್ ಟಿಕ್ ಬರ್ತಿದೆ, ನಂಬರೇನ ಚೇಂಜ್ ಮಾಡಿದ್ರ ಅಂತ ಹೇಳಿ ಮತ್ತೆ ಯಾವುದೋ ನಂಬರಿಂದ ಮೆಸೇಜ್ ಹಾಕಿ ಹಾಯ್ ಅಂದಾಗ ಹೂ ಇಸ್ ದಿಸ್ ಅಂತ ಆ ಕಡೆಯಿಂದ ರಿಪ್ಲೈ ಬಂದಾಗ ಅನಿಸುತ್ತೆ ಜಗತ್ತು ಬದಲಾಗಿದೆ, ಮನುಷ್ಯ ಬದಲಾಗಿದ್ದಾನೆ. ಅಮ್ಮಂಗೆ ಯಾರೋ ಹೇಳಿದ್ರಂತೆ, ನಿಮ್ಮ ಮಗನಿಗೆ ಶನಿ ದಶೆ ನಡೀತಾ ಇತ್ತು, ಯುಗಾದಿ ಹಬ್ಬದಿಂದ ಈಚೆಗೆಲ್ಲ ಒಳ್ಳೆಯದಾಗತ್ತೆ. ಹೌದಾ? ಅದು ಅಮ್ಮನ ನಂಬಿಕೆಯೋ ಯಾವುದೋ ಜ್ಯೋತಿಷ್ಯ ಮಾತೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಅಮ್ಮನ ನಂಬಿಕೆಯಾಗಿ ಮಾತ್ರ ತಗೋತೀನಿ. ಅವನ ಟೈಮ್ ಸರಿ ಇಲ್ಲ, ನಮಗೇನು ಕೆಲಸ ಅವನ ಜೊತೇಲಿ ಅಂತ ಅಂದ್ಕೊಂಡವ್ರದ್ದೇನು ತಪ್ಪೂ ಇಲ್ಲ. ಸದ್ಯಕ್ಕೆ ನನ್ನ ಕಾನ್ಸಂಟ್ರೇಷನ್ನು ನಮ್ಮಮ್ಮನ ನಂಬಿಕೆ ಉಳಿಸ್ಕೊಳ್ಳೋದು. ಯುಗಾದಿ ಹಬ್ಬ ಆದಮೇಲೆ ಅದು ತಾರಾ ಅವ್ರ ಕಿರಾತಕ ಫಿಲ್ಮಲ್ಲಿ ಯಶಿಗೆ ಹೇಳೋದಂಗೆ ಟಾಪಾಗಿ ಬರ್ತಾನೆ ಅಂತ ನಮ್ಮಮ್ಮನ ಪಾಪ ಹಾಗೆ ಯೋಚನೆ ಮಾಡ್ತಾರೆ, ನನ್ನ ಮಗ ಟಾಪಾಗಿ ಬರ್ತಾನೆ ಅಂತ ಕೇಳ್ಕೊಳ್ಳೋದಿಷ್ಟೇ. ಇದೊಂಥರ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳ ನನ್ನ ಜರ್ನಿ ಏನಿದೆ ಅದರ ಕಲ್ಲು ಮುಳ್ಳಿನ ಹಾದಿ ತುಂಬ ಚುಚ್ಚಿಬಿಟ್ಟಿದೆ. ಪಾದದಲ್ಲಿ ರಕ್ತ ಹೆಪ್ಪುಗಟ್ಟಿಬಿಟ್ಟಿದೆ. ಚುಚ್ಚಿದ ಕಲ್ಲು ಮುಳ್ಳುಗಳು ರಕ್ತ ಹರಿಸ್ತಾ ಇದೆ. ಸ್ವಲ್ಪ ಪುಟಿದೆದ್ದು ಇನ್ನೂ ಗಾಯದ ಮಾರ್ಗಗಳೆಲ್ಲ ಹಾಗೆ ಇದೆ, ಬಟ್ ಅದನ್ನು ಕವರ್ ಮಾಡಿಕೊಂಡು ಹೊರಗಡೆ ಜಗತ್ತಿಗೆ ಬಂದು ಮತ್ತೆ ನಿಮ್ಮ ಎದುರುಗಡೆ ನಮ್ಮ ಮುಖ ತೋರಿಸಿ ನಾನೇನಾದರೂ ಮಾಡಬಲ್ಲೆ ಅಂತ ಹಠಕ್ಕೆ ಬಿದ್ದು ಒಂದಿಷ್ಟು ಹೊಸ ಕನಸುಗಳನ್ನು ಕಟ್ಟಿಕೊಂಡು ಮತ್ತೆ ಆ ಕಲ್ಲು ಮುಳ್ಳಿನ ದಾರಿಯಿಂದ ಒಂದು ಟಾರ್ ರಸ್ತೆಗೆ ಬಂದು ನಿಂತಿದ್ದೀನಿ. ನಿಮ್ಮೆಲ್ಲರಲ್ಲೂ ಕೈ ಮುಕ್ಕೊಂಡು ಬೇಡೋದಷ್ಟೇ, ಒಂದು ಚಪ್ಪಲಿ ಅಂಗಡಿಗೆ ಹೋಗೋ ತನಕ ಟೈಮ್ ಕೊಡಿ. ನನಗೆ ಚಪ್ಪಲಿ ಅಂಗಡಿಗೆ ಹೋಗೋ ತನಕ ಟೈಮ್ ಕೊಡಿ, ನಾನೇ ಕಾಲ್ ಮಾಡ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಡೇಸ್ ಆರ್ ಕ್ಲೋಸ್, ವೆರಿ ಕ್ಲೋಸ್. ಆ ಚಪ್ಪಲಿ ಅಂಗಡಿಗೆ ಹೋಗೋ ತನಕ ನಂಗೆ ಟೈಮ್ ಕೊಡಿ. ಒಂದು ಚಪ್ಪಲಿ ಕಾಲಿಗೆ ಬಿದ್ದರೆ ಗಾಯ ಒಂಚೂರು ಪಕ್ಕದ ಮೆಡಿಕಲ್ ಶಾಪಲ್ಲಿ ಕ್ರೀಮ್ ತೊಗೊಂಡು ಆ ಗಾಯಕ್ಕೆ ಒಂದಿಷ್ಟು ಮದ್ದು ಹಚ್ಕೊಂಡು ಬಿಟ್ರೆ ನಾನು ಓಡ್ತೀನಿ. ನನಗೆ ನಂಬಿಕೆ ಇದೆ, ಸುಮ್ಮ ಕೂರಲ್ಲ. ಅಮ್ಮನಿಗೇನೋ ಕ್ಲೌಡ್ ಕಿಚನ್ ಮಾಡಬೇಕಂತೆ, ಲಲಿತಾಸ್ ಕಿಚನ್ ಶುರು ಮಾಡ್ತಾರೆ. ನಾನು ಸದ್ಯದಲ್ಲೇ ಒಂದು ಸೀರೀಸ್ ಶುರು ಮಾಡ್ತಾಯಿದ್ದೀನಿ. ಆನ್ ಸ್ಕ್ರೀನ್ ಒಂದೊಳ್ಳೆ ಔಟ್ ಆ್ಯಂಡ್ ಔಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸೀರೀಸ್ ಮಾಡ್ತಾಯಿದ್ದೀನಿ. ಬರ್ತೀನಿ ನಿಮ್ಮ ಎದುರುಗಡೆ. ಒಂದಿಷ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ನಿಮ್ಮ ಈ ವಿಡಿಯೋ ನೋಡ್ತಾ ಇರುವಂತಹ ಸಾಕಷ್ಟು ಜನ ನೀವು
ಆಂಟ್ರಪ್ರನರ್ಸ್ ಇರ್ತೀರಿ, ಅಥವಾ ನಿಮ್ಮ ಬ್ರ್ಯಾಂಡ್ಗಳಿರುತ್ತೆ, ನಿಮ್ಮ ಸರ್ವೀಸಸ್ ಇರುತ್ತೆ, ಬೇರೆ ಬೇರೆ ಸಂಸ್ಥೆಗಳನ್ನು ಕಟ್ಕೊಂಡಿರ್ತೀರಿ, ನಿಮ್ಮದೇ ಪ್ರಾಡಕ್ಟ್ಗಳಿರ್ತವೆ. ಎಲ್ಲ ಸೇರಿಸಿ ನನ್ನ ಹತ್ರ ಒಂದು 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಚಂದವಾಗಿ ನಿಮಗೆ ನಿಮ್ಮ ಬ್ರ್ಯಾಂಡನ್ನು ಬ್ಯೂಟಿಫುಲ್ಲಾಗಿ ಜಗತ್ತಿಗೆ ಪರಿಚಯಿಸುವ ಮತ್ತು ತೋರಿಸುವ ಕೆಲಸವನ್ನು ನಾನು ಮಾಡ್ತೀನಿ. ನಿಮಗೆ ನನ್ನ ಅವಶ್ಯಕತೆ ಇದೆ ಅನಿಸಿದ್ರೆ ನನಗೊಂದು DM ಮಾಡಿ, ವಿಲ್ ಡೂ ಇಟ್. ಜೊತೆಯಲ್ಲಿ ಬೆಳೆಯೋಣ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಯಾವುದೋ ಸಂಸ್ಥೆ ಆಗಿರ್ಬೋದು, ಯಾವುದೋ ಅಂಗಡಿ ಆಗಿರ್ಬೋದು, ಯಾವುದೋ ಶೋರೂಮ್ ಆಗಿರ್ಬೋದು, ಯಾವುದೋ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ಏನೇ ಪ್ರಾಡಕ್ಟ್ಗಳನ್ನು ಮಾಡ್ತಿದ್ರು, ಸರ್ವಿಸಸ್ ಆಗಿದ್ರು, ಅದಕ್ಕೊಂದು ಪ್ರಮೋಷನ್ ಬೇಕಲ್ವ, ಅದಕ್ಕೊಂದು ಮಾರ್ಕೆಟಿಂಗ್ ಬೇಕಲ್ವ, ಅದು ಸ್ಟ್ರಾಟಜೀಸ್ ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಅದಕ್ಕೊಂದು ಇಷ್ಟು ಐಡಿಯಾಸ್ ನಾನು ಕೊಡ್ತೀನಿ, ಪ್ಲ್ಯಾನ್ ಮಾಡೋಣ. ಹಂತ ಹಂತವಾಗಿ ಜೊತೆಯಲ್ಲಿ ಬೆಳೆಯೋಣ. ನನಗೆ ನನ್ನ ಮನೆ ದೇವರು ಪಂಜುರ್ಲಿ ಆಶೀರ್ವಾದ ಇದೆ, ನನ್ನ ತಾಯಿಯ ನಂಬಿಕೆ ಇದೆ. ನನ್ನ ಮಗನ ಕಣ್ಣಿಗೆ ಇವತ್ತಿಗೂ ನಾನು ನಿನ್ನ ಹೀರೋ ಯಾರು ಅಂದರೆ ನಮ್ಮಪ್ಪ ಅಂತಾನೆ. ಅವನ ಕಣ್ಣಿಗೆ ಯಾವತ್ತೂ ಹೀರೋ ಆಗೇ ಇರಬೇಕು ಅನ್ನೋ ಆಸೆ ಇದೆ. ಇವತ್ತು ಜನ ನನ್ನ ಬಗ್ಗೆ ಏನು ಅನ್ಕೋತಾರೆ, ಈ ವಿಡಿಯೋ ನೋಡಿದ್ಮೇಲೆ ಯಾರು ಏನು ಹೇಳ್ತಾರೆ ನನಗೆ ಮ್ಯಾಟ್ರೇ ಆಗಲ್ಲ. ಎಸ್, ದಿಸ್ ಇಸ್ ಮೀ ಟುಡೇ. ನಾನೊಬ್ಬನೇ ಇಲ್ಲ, ನಂತರ ಐ ಮೇ ಬಿ ದ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ದಿಸ್ ಪೊಸಿಷನ್ ಟುಡೇ, ಬಟ್ ನಂತರ ಲಕ್ಷಾಂತರ ಜನ ಇದ್ದೀರಿ ಈ ವಿಡಿಯೋ ನೋಡ್ತಾ ಇರೋರು. ನಿಮಗೂ ಅನ್ಸುತ್ತಾ, ನಾನು ಯಾಕೋ ಕುಗ್ಗಿದ್ದೀನಿ, ನಾನು ಯಾಕೋ ಸೋತಿದ್ದೀನಿ, ನನಗೆ ಲೈಫ್ ಯಾಕೋ ಸರಿ ಹೋಗ್ತಿಲ್ಲ. ಬನ್ನಿರಿ ಬನ್ನಿರಿ, ನಾವು ಮಾಡೋಣ, ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡೋಣ. ಸೋತವರೆಲ್ಲ ಸೇರಿ ಯಾಕೆ ಗೆಲ್ಲಬಾರ್ದು ಅಂತ ತೋರಿಸೋಣ ಬನ್ನಿ. ಸೋಲೋದು ಅಂದರೆ ಅದಲ್ಲ ಅನ್ನೋದನ್ನ ಅರ್ಥ ಮಾಡಿಸೋಣ ಬನ್ನಿ. ಗೆಲ್ಲೋದು ಅಂದರೆ ನಿಜವಾಗಿಯೂ ಏನು ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸೋಣ ಬನ್ನಿ. ಒಂದು ವರ್ಗದ ಜನ ಇರ್ತಾರೆ, ಅವ್ರು ಯಾರನ್ನೂ ದ್ವೇಷಿಸಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಅವರಾಯಿತು, ಅವ್ರ ಜೀವನ ಆಯಿತು, ಅವ್ರ ಜಗತ್ತಾಯಿತು, ಅವ್ರ ಪ್ರಪಂಚ ಆಯಿತು ಅಂತ ಬದುಕ್ತಾ ಇರ್ತಾರೆ. ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳಾದಾಗ, ಅವ್ರ ಜೀವನದಲ್ಲಿ ಏನಾದರೂ ಮೇಲೆ ಕೆಳಗೆ ಬಂದಾಗಿದೆಯಲ್ಲ, ಅವ್ರು ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗದೆ ಎಷ್ಟು ಪರಿತಪಿಸ್ತಾರೆ ಅಂದರೆ ಯು ಕಾಂಟ್ ಇವನ್ ಬಿಲೀವ್. ಪ್ರೀತಿಸಿದ ಜೀವ ಬಿಟ್ಟು ಹೋದಾಗಲೋ, ರಕ್ತ ಸಂಬಂಧದಲ್ಲಿ ಯಾರನ್ನೋ ಕಳ್ಕೊಂಡಾಗಲೋ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದ ಒಂದು ಕಂಪನಿ ತನ್ನ ಕೆಲಸದಿಂದ ತೆಗೆದಾಗಲೋ, ಅವನೇ ನನ್ನ ಲೈಫಿನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಾಗ ಅವನೇ ಜೀವನದಲ್ಲಿ ದೋಖಾ ಮಾಡಿದಾಗಲೋ, ಯಾರಿಲ್ಲ ಅಂದರೂ ಇರೋ ಬಿಡ್ಬೇಕಪ್ಪ ಲೈಫಲ್ಲಿ ಅಂತ ಅಂದ್ಕೊಂಡಾಗ ಅವರೇ ನಮ್ಗೆ ಕೆಟ್ಟದ್ದು ಮಾಡ್ತೀವಿ, ಅವರೇ ಇಲ್ಲ ನಿನಗೇನೋ ನಾಶ ಮಾಡ್ತೀವಿ ಅಂತ ನಿಂತಾಗಲೋ ಆಗೋ ಆ ಪರಿಸ್ಥಿತಿ ಇದೆಯಲ್ಲ, ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದು ಅನ್ಬಿಲೀವಬಲ್. ಅದು ಸಾಕಷ್ಟು ಜನ ಎದುರಿಸ್ತಾ ಇರ್ತೀರಿ ಇದನ್ನು ಕರ್ನಾಟಕದಲ್ಲಿ. ತಲೆ ಕೆಡಿಸ್ಕೊಬೇಡಿ, ನಾನೇನು ಮೋಟಿವೇಶನ್ ಸ್ಪೀಕರ್ ಅಲ್ಲ. ಆದರೆ ಸೋತು ಗೆಲುವಿನತ್ತ ಹೋಗೋನಿಗೆ ಆ ಟ್ರ್ಯಾಕ್ ಗೊತ್ತಿರುತ್ತೆ. ಆ ಟ್ರ್ಯಾಕ್ ಗೊತ್ತಿದೆ ನನಗೆ. ಆ ಟ್ರ್ಯಾಕ್ನ ಆಧಾರದ ಮೇಲೆ ಹೇಳ್ತೀನಿ, ವಿ ಕ್ಯಾನ್, ವಿ ವಿಲ್, ವಿ ಶುಡ್. ನಾವು ಮಾಡ್ಬೋದು, ನಾವು ಮಾಡ್ತೀವಿ, ನಾವು ಮಾಡಲೇಬೇಕು. ಬೇಕಿರೋದೊಂದೇ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ. ಈ ಬ್ಯಾಡ್ ಪೀರಿಯಡಲ್ಲಿ ಒಂದಿಷ್ಟು ಫಾಲೋವರ್ಸ್ಗಳೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ದೀರಿ ಅಥವಾ ಅನ್ಫಾಲೋ ಮಾಡಿದಿರಿ, ಏನೇನೋ ಬೇರೆ ಬೇರೆ ಕಾರಣಗಳಿದ್ವು. ಬಟ್ ಇನ್ನು ಮುಂದೆ ನಿಮಗೆ ಬಹಳ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಅಟ್ ದ ಸೇಮ್ ಟೈಮ್ ಸ್ಪೀಡ್ ನ್ಯೂಸ್ನಲ್ಲೂ ಸಹಿತ ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳು, ಇಂಟರ್ವ್ಯೂಗಳನ್ನು ನೀವು ನೋಡ್ಬೋದು. ಕಿರಿಕೀರ್ತಿ ಚಾನಲ್ ತುಂಬ ಆ್ಯಕ್ಟಿವ್ ಆಗಿ ಇನ್ನು ಮುಂದೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೀರೀಸ್ಗಳ ಮುಖಾಂತರ, ಬೇರೆ ಬೇರೆ ವೀಡಿಯೋಗಳ ಮುಖಾಂತರ ಆ್ಯಕ್ಟಿವ್ ಆಗಿರ್ತೀನಿ ನಿಮ್ಮ ಎದುರಲ್ಲಿ. ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗಳನ್ನು ಕೊಡ್ತೀವಿ. ಹಾಗೆ ಹೊಸದಾಗಿ
ಸಬ್ಸ್ಕ್ರೈಬ್ ಬಟನ್ನ ಆ್ಯಡ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಸ್ ಬರುತ್ತೆ, ಅರ್ಲಿ ಕಾಂಟೆಂಟ್ಸ್ ಬರುತ್ತೆ. ಇನ್ಮೇಲೆ ಕಿರಿಕೀರ್ತಿ ಪೇಜಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಔಟ್ ಆ್ಯಂಡ್ ಔಟ್ ಫನ್, ದ ಬೆಸ್ಟ್ ಥಿಂಗ್ಸ್, ನೋ ನೆಗೆಟಿವಿಟಿ, ಎಲ್ಲ ಒಳ್ಳೆಯದೇ. ಇದಿಷ್ಟು ಆದಮೇಲೂ ಸಹಿತ ಏನಾದರೂ ಕೆಟ್ಟದಾಗುತ್ತೆ ಅಂತಾದರೆ ಐ ವೆಲ್ಕಮ್ ದ್ಯಾಟ್, ಐ ಫೇಸ್ ದ್ಯಾಟ್. ಜೀವನದಲ್ಲಿ ಏನೇ ಬಂದರೂ ಅದನ್ನು ದಾಟಿ ಮತ್ತೆ ವಾಪಸ್ ಬಂದು ಇದೇ ವಿಡಿಯೋ ನೋಡಿ ಮತ್ತೆ ಬದುಕನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ಒಂದಷ್ಟು ಜನರಿಗೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಆ ಕಾರಣದಿಂದ ತುಂಬ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೋತೀನಿ. ನನಗೆ ಬೇಕಾಗಿರೋದು ಅಷ್ಟೇ, ಸ್ವಲ್ಪ ಸಮಯ ಕೊಡಿ, ನಂಬಿಕೆ ಇಡಿ, ನನಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಪ್ರೇಯರ್ನಲ್ಲಿ ನನ್ನ ಬಗ್ಗೆನೂ ಒಂದು ಕೋರಿಕೆ ಇಡಿ. ಇದೆಲ್ಲ ಮತ್ತೆ ಹೇಳಿದಂತೆ ನಿಮ್ಮ ಭಿಕ್ಷೆ. ಆ ಭಿಕ್ಷೆ ಇನ್ನಷ್ಟು ಜಾಸ್ತಿ ಹಾಕಿ ಇನ್ನಷ್ಟು ಎತ್ತರಕ್ಕೆ ಬೆಳಿತೀನಿ. ಎಷ್ಟೇ ಬೆಳೆದರೂ ನಿಮ್ಮ ಮನೆ ಮಗನಾಗಿ ನಿಮ್ಮ ಜೊತೆಗೆ ಇರ್ತೀನಿ. ದಯವಿಟ್ಟು ಕೈ ಬಿಡಬೇಡಿ, ಜೊತೆಲಿರಿ. ನಿಮ್ಮ ಕಿರಿಕೀರ್ತಿ. ನಮಸ್ಕಾರ.